ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಈ ಹೊತ್ತಾರೆಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಕೀರ್ತನೆಗಳ ಸಂಗ್ರಹ 73ನೇ ಕೀರ್ತನೆ 13ನೇ ವಚನ. ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. Surely in vain I have kept my heart pure and have washed my hands in innocence. ಕೀರ್ತನೆಗಾರನ ಈ ಮಾತು ಏನೆಂದರೆ, ದುಷ್ಟರು ಒಂದು ಕಡೆ ಸಮೃದ್ಧಿಯಿಂದ ಜೀವಿಸುತ್ತಾ ಇದ್ದಾರೆ. ಕೀರ್ತನೆಗಾರ ನೀತಿವಂತನಾದರೂ ಪ್ರತಿದಿನ ಬಳಲುವಿಕೆಯಲ್ಲಿದ್ದಾನೆ. ಹಾಗಾಗಿ ತನ್ನಲ್ಲಿ ಅನುಮಾನ ಮತ್ತು ಗೊಂದಲಗಳನ್ನು ವ್ಯಕ್ತಪಡಿಸುತ್ತಾನೆ. ನನ್ನ ಮನಸ್ಸು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳೆದುಕೊಂಡದ್ದು ಎಂಬುದು ಇದು ನಂಬಿಕೆಯ ಬಿಕ್ಕಟ್ಟನ್ನು ಸೂಚಿಸುತ್ತದೆ. ಇಲ್ಲಿ ಕೀರ್ತನೆಗಾರ ತನ್ನ ನೀತಿವಂತಿಕೆಯ ಮೌಲ್ಯವನ್ನು ಪ್ರಶ್ನಿಸುತ್ತಾನೆ. ಅಕ್ಷರಶಃ ಕೀರ್ತನೆಗಾರ ನಿರಂತರ ಸಮಸ್ಯೆಗಳಿಂದ ಬಳಲುತ್ತಿರುವುದರಿಂದ ತನ್ನಲ್ಲಿರುವ ಶುದ್ಧತೆ ಹಾಗೂ ಮುಗ್ಧತೆ ಅದು ವ್ಯರ್ಥವಾಗಿದೆ ಎಂಬ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತಾನೆ. ದುಷ್ಟರು ಒಳ್ಳೆಯ ರೀತಿಯಲ್ಲಿದ್ದಾರೆ, ನೀತಿವಂತರು ಬಹಳ ಕಷ್ಟದಲ್ಲಿದ್ದಾರೆ. ಈ ಎರಡರ ನಡುವಿನ ದೈವಶಾಸ್ತ್ರದ ಉದ್ವಿಗ್ನತೆಯನ್ನು ಈ ಪದ್ಯ ಒತ್ತಿ ಹೇಳುತ್ತದೆ. ಕೀರ್ತನೆಗಾರನಾದಂಥ ಆಸಾಫ ಆಳವಾದ ಸಂಕ್ಷೋಭೆಯ ಕ್ಷಣದಲ್ಲಿದ್ದನು. ಭಕ್ತಿಹೀನರು ಏಳಿಗೆಯನ್ನು ಹೊಂದುತ್ತಿರುವುದನ್ನು ನೋಡುತ್ತಾನೆ. ದೇವರ ಸಮ್ಮುಖದಲ್ಲಿ ತಾನು ಬದ್ಧತೆಯಿಂದ ಬಾಳಿದ್ದನ್ನು ಇಲ್ಲಿ ಪ್ರಶ್ನಿಸುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಗೆ, ನಮ್ಮ ಜೀವನದಲ್ಲಿಯೂ ಇಂತಹ ಸನ್ನಿವೇಶಗಳು ಬಂದಿದೆಯಲ್ಲವೇ? ದುಷ್ಟರು ಭೌತಿಕ ಯಶಸ್ಸಿನ ಕಡೆಗೆ ಗಮನ ಹರಿಸದೆ ನಮ್ಮ ದೇವರು ನಮ್ಮ ಜೊತೆಗಿದ್ದಾನೆ, ದೇವರಿಗೆ ಪ್ರಾಮಾಣಿಕತೆಯಿಂದ ನಡೆದುಕೊಂಡಾಗ ಅಂತ್ಯದಲ್ಲಿ ದೇವರಿಂದ ನಮಗೆ ಜಯ ಖಂಡಿತ ಸಿಗುತ್ತದೆ. ದುಷ್ಟರಿಗೆ ಕಡೆಯಲ್ಲಿ ಅಪಜಯ ಹೊಂದುತ್ತಾರೆ. 75ನೇ ಕೀರ್ತನೆ ಇದೇ ಕೀರ್ತನೆ 17ನೇ ವಚನದಲ್ಲಿ ಹೇಳುವಾಗ, ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ದೇವರ ಸಾನ್ನಿಧ್ಯವೇ ಭಾಗ್ಯ ಎಂಬ ಅರಿಕೆಗೆ ಕೀರ್ತನೆಗಾರನು ಮನಗಾಣುತ್ತಾನೆ. ಇಹಲೋಕದ ಸಮೃದ್ಧಿ ಕ್ಷಣಿಕ, ದೇವರ ಸಮ್ಮುಖ, ದೇವರ ಸಂಬಂಧ ಯಾವುದೇ ಐಹಿಕ ಸಂಪತ್ತನ್ನು ಮೀರಿಸುವಂಥ ಶಾಶ್ವತ ಪ್ರತಿಫಲವಾಗಿದೆ. ಆದ್ದರಿಂದ ನಾವು ದೇವರನ್ನು ನೋಡೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನೂ ದಯಾಮಯನೂ ಆಗಿರುವಂಥ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವೆಲ್ಲರೂ ಸ್ತೋತ್ರ ಮಾಡುತ್ತೇವೆ. ದೇವ, ಮತ್ತೊಂದು ಹೊತ್ತಾರೆಯಲ್ಲಿ ನಿನ್ನ ಮುಖದರ್ಶನವನ್ನು ನೋಡುವಂತೆ, ನಿನ್ನ ಸಾಮೀಪ್ಯವನ್ನು ಕೃಪೆಯನ್ನು ನಾವು ಬಯಸುವಂತೆ ನೀನು ಕೊಟ್ಟಂತೆ ಕೃಪೆ ಆಶೀರ್ವಾದಕ್ಕಾಗಿ ನಾವು ವಂದಿಸುತ್ತೇವೆ ಸ್ವಾಮಿ. ದೇವರೇ, ಈ ವಾಕ್ಯದಲ್ಲಿ ನಾವು ಕಲಿತುಕೊಂಡ ವಿಷಯ ಏನೆಂದರೆ, ನಮ್ಮ ಸುತ್ತಮುತ್ತಲೂ ಕರ್ತನೆ ಏನೇ ಪರಿಸ್ಥಿತಿಗಳು ಎದುರಾದರೂ ಸ್ವಾಮಿ, ಬಿಕ್ಕಟ್ಟುಗಳು ಸೋಲುಗಳು ನಮಗೆ ಬಂದಾಗಲೂ ನಾವು ಕುಗ್ಗಿ ಹೋಗದೆ ದೇವರು ನಮಗೆ ಅಂತ್ಯದಲ್ಲಿ ಜಯವನ್ನು ಕೊಡುತ್ತಾನೆ, ದೇವರು ನಮ್ಮ ಜೊತೆ ನಿಲ್ಲುತ್ತಾನೆ, ದೇವರು ನಮಗೆ ಸಹಾಯಕನಾಗಿದ್ದಾನೆ ಎಂಬಂಥ ನಂಬಿಕೆಯಲ್ಲಿ ನಮ್ಮನ್ನು ನಡೆಸು ಕರ್ತನೆ. ದೇವರೇ, ಈ ದಿನದೆಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ನಿನ್ನ ಸಹಾಯವನ್ನು, ಕರುಣೆಯನ್ನು ನಾವು ಬೇಡುತ್ತೇವೆ. ನಮ್ಮನ್ನು ನಮ್ಮ ಕುಟುಂಬವನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸುತ್ತೇವೆ ಕರ್ತನೆ. ಈ ದಿನವೆಲ್ಲ ನೀನು ನಮ್ಮ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕು. ಈ ದಿನವೆಲ್ಲ ನಮ್ಮ ಕೆಲಸದಲ್ಲಿ ಕರ್ತನೆ ನಿನ್ನ ಕರುಣೆಯನ್ನು, ಸಹಾಯವನ್ನು ಅನುಗ್ರಹಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ. ಆಮೇನ್.